ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಅಲ್ಗಾರಿದಮ್ ಅಲ್ಲಿ ನಾವು ಮಾಡ್ಯೂಲ್ 3 ಅಲ್ಲಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಸು, ಯಾವ ಟಾಪಿಕ್ಗೆ ಜಾಸ್ತಿ ಪ್ರಿಫರೆನ್ಸನ್ನು ಕೊಡಬೇಕು, ಯಾವ ಟಾಪಿಕಲ್ಲಿ ಪ್ರಾಬ್ಲಮ್ ಕಲಿಬೇಕು, ಯಾವ ಟಾಪಿಕಲ್ಲಿ ಅಲ್ಗಾರಿದಮ್ಸನ್ನು ಕಲಿಬೇಕು ಅಂತ ಪ್ರತಿಯೊಂದನ್ನು ಕೂಡ ನಾನು ಸ್ಪೆಸಿಫೈ ಮಾಡ್ತಾ ಹೋಗ್ತೀನಿ. ಸೊ ಆ ಸ್ಪೆಸಿಫೈ ಮಾಡಿರೋ ಪ್ರಕಾರ ನೀವು ಓದ್ತಾ ಹೋಗಿ, ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸರಿನಾ? ಇನ್ನೂ ಏನಾದ್ರೂ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಥರ ಬೇಕು ಅಂತಂದ್ರೂ ಕೂಡ ನಾನು ಹೇಳ್ತೀನಿ ಯಾವ ಟಾಪಿಕನ್ನು ಪ್ರಿಫರೆನ್ಸನ್ನು ಕೊಡಬೇಕು ಅಂತ. ಸೊ ಫಸ್ಟು ಮಾಡ್ಯೂಲ್ 3 ಅಂತ ಬಂದಾಗ ಇರೋದೇ ಕಡಿಮೆ ಕಾನ್ಸೆಪ್ಟ್ಗಳು, ಸೊ ಲಿಮಿಟೆಡ್ ಕಾನ್ಸೆಪ್ಟ್ಸ್ ಮಾತ್ರ ಇರೋದು. ಫಸ್ಟ್ ಬರುವಂಥದ್ದು ಹೀಪ್. ಸೊ ಹೀಪ್ದು ಏನು ಕೇಳ್ತಾರೆ ನಿಮಗೆ? ಥಿಯರಿನ ಕೇಳ್ತಾರೆ. ಸರಿನಾ? ಸೊ ಹೀಪಲ್ಲಿ 2 ಥರ ಬರುತ್ತೆ, ಮಿನ್ ಹೀಪು, ಮ್ಯಾಕ್ಸ್ ಹೀಪು. ಈ ರೀತಿ ನೀವೇನು ಮಾಡಬೇಕು? ಥಿಯರಿನ ಬರೀಬೇಕು. ಸೊ ಆ ಥಿಯರಿ ಎಲ್ಲದನ್ನು ಕೂಡ ನಾನೇ ಕೊಡ್ತೀನಿ. PDF ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಸರಿನಾ? ಸೊ ಎರಡನೇದಾಗಿ ಬರುವಂಥದ್ದೇನು? ಕೌಂಟಿಂಗ್ ಸಾರ್ಟ್ ಅಲ್ಗೋರಿದಮ್ ಪ್ರಾಬ್ಲಮ್. ಸೊ ಹೀಪ್ದು ಮಾಡೆಲ್ ಪೇಪರಲ್ಲೂ ಕೂಡ ಕ್ವಶನ್ ಇದೆ. 2024 ಕ್ವಶನನ್ನು ಕೇಳಿದ್ದಾರೆ. ಕೌಂಟಿಂಗ್ ಸಾರ್ಟ್ದು 2025 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಕೌಂಟಿಂಗ್ ಸಾರ್ಟ್, ಸೊ ಈ ಪ್ರಾಬ್ಲಮಲ್ಲಿ ಏನು ಮಾಡಬೇಕು ಅಂತಂದರೆ, ಫಸ್ಟು ನೀವು ಪ್ರಾಬ್ಲಮನ್ನು ಕಲಿಬೇಕು. ನೆಕ್ಸ್ಟು ಟೈಮ್ ಕಾಂಪ್ಲೆಕ್ಸಿಟಿ ಗೊತ್ತಿರಬೇಕು. ವರ್ಸ್ಟ್ ಕೇಸು, ಬೆಸ್ಟ್ ಕೇಸು ಮತ್ತು ಆ್ಯಾವ್ರೇಜ್ ಕೇಸ್ ಮೂರಕ್ಕೂ ಕೂಡ ನಿಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಗೊತ್ತಿರಬೇಕು ಕೌಂಟಿಂಗ್ ಸಾರ್ಟ್ದು. ಆಮೇಲೆ ಅಲ್ಗಾರಿದಮನ್ನು ಬರೆಯೋದಕ್ಕೆ ಬರಬೇಕು. ಸರಿನಾ? ಸೊ ಏನೇನು ಗೊತ್ತಿರಬೇಕು? ಕೌಂಟಿಂಗ್ ಸಾರ್ಟ್ ಅಂತ ಬಂದಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಟೈಮ್ ಕಾಂಪ್ಲೆಕ್ಸಿಟಿ ಮತ್ತು ಅಲ್ಗಾರಿದಮ್ ಬರೆಯೋದು ಗೊತ್ತಿರಬೇಕು. ಸೊ 2025 ಪೇಪರಲ್ಲಿ ಬಂದಿದೆ. ನೆಕ್ಸ್ಟ್ ಬರುವಂಥದ್ದು ಹೀಪ್ ಸಾರ್ಟ್. ಸೊ ಹೀಪ್ ಸಾರ್ಟ್ದು ಕ್ವಶನನ್ನು ಕೊಟ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡಿರಿ ಅಂತ ಕೊಡ್ತಾರೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬರಬೇಕು ನಿಮಗೆ. ನೋಡಿ, ಕೌಂಟಿಂಗ್ ಸಾರ್ಟ್ ಆಗಿರಲಿ, ಹೀಪ್ ಸಾರ್ಟ್ ಆಗಿರಲಿ, ಯಾವುದೇ ಒಂದು ಸಾರ್ಟಿಂಗ್ ಅಲ್ಗಾರಿದಮ್ಸ್, ಮರ್ಜ್ ಸಾರ್ಟು, ಕ್ವಿಕ್ ಸಾರ್ಟು, ಬಬಲ್ ಸಾರ್ಟು, ಸೆಲೆಕ್ಷನ್ ಸಾರ್ಟು, ಯಾವುದೇ ಸಾರ್ಟಿಂಗ್ ಅಲ್ಗಾರಿದಮ್ ಆಗಿರಲಿ, ಪ್ರಾಬ್ಲಮ್ ಗೊತ್ತಿರಬೇಕು, ಟೈಮ್ ಕಾಂಪ್ಲೆಕ್ಸಿಟಿ ಗೊತ್ತಿರಬೇಕು, ಅಲ್ಗಾರಿದಮನ್ನು ಬರೆಯೋದು ಗೊತ್ತಿರಬೇಕು. ಸೊ ಏನೇನು ಗೊತ್ತಿರಬೇಕು? ಯಾವುದೇ ಸಾರ್ಟಿಂಗ್ ಅಲ್ಗಾರಿದಮ್ ಆಗಿರಲಿ, ಪ್ರಾಬ್ಲಮ್, ಟೈಮ್ ಕಾಂಪ್ಲೆಕ್ಸಿಟಿ ಅಲಾಂಗ್ ವಿತ್ ಇಟ್ಸ್ ಅಲ್ಗಾರಿದಮ್. ಸೊ ಇದೆಲ್ಲದನ್ನು ಕೂಡ ನಾನು ಥಿಯರಿ ಪಾರ್ಟನ್ನು PDF ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬರುವಂಥದ್ದು AVL ಟ್ರೀ. ಸೊ AVL ಟ್ರೀದು ಏನು ಗೊತ್ತಿರಬೇಕು ಗೊತ್ತಾ ನಿಮಗೆ? ಇದರ ರೊಟೇಷನ್ಸ್ ಗೊತ್ತಿರಬೇಕು. ಸರಿನಾ? AVL ಟ್ರೀಯನ್ನು ಕನ್ಸ್ಟ್ರಕ್ಟ್ ಮಾಡೋದು ವಿತ್ ಯೂಸಿಂಗ್ ದ ರೊಟೇಷನ್ಸನ್ನು, ಜಿಗ್ ರೊಟೇಷನ್, ಝ್ಯಾಗ್ ರೊಟೇಷನ್, ಝಿಗ್ ರೊಟೇಷನ್, ಝಿಗ್ ರೊಟೇಷನ್, ಈ ರೀತಿ ಡಿಫ್ರೆಂಟ್ ರೊಟೇಷನ್ಸ್ ಬರ್ತವೆ. ಸೊ ಆ ರೊಟೇಷನ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ಆ ರೊಟೇಷನ್ಸನ್ನು ಯೂಸ್ ಮಾಡಿಕೊಂಡು ನಾವು AVL ಟ್ರೀಯನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು, ಸೊ ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಸೊ ಹೀಪ್ ಸಾರ್ಟ್ ಪ್ರಾಬ್ಲಮ್ಮು ಯಾವ್ಯಾವ ಕೇಳಿದ್ದಾರೆ ಅಂತಂದರೆ, ಮಾಡೆಲ್ ಪೇಪರಲ್ಲೂ ಕೂಡ ಇದೆ, 2024 ಕೇಳಿದ್ದಾರೆ, 2025 ಕೇಳಿದ್ದಾರೆ. ನೆಕ್ಸ್ಟು AVL ಟ್ರೀ ಅಂತ ಬಂದಾಗ ಇದು ಕೂಡ ಅಷ್ಟೇ, ಮಾಡೆಲ್ ಪೇಪರಲ್ಲಿದೆ, 2024 ಕ್ವಶನ್ನು 2025 ಕೂಡ ಕೇಳಿದ್ದಾರೆ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಮಾಡ್ಯೂಲ್ 3 ಅಂತ ಬಂದಾಗ ಹಾರ್ಸ್ ಪೂಲ್ ಅಲ್ಗಾರಿದಮ್. ಸೊ ಹಾರ್ಸ್ ಪೂಲ್ ಅಲ್ಗಾರಿದಮ್ ಪ್ರಾಬ್ಲಮ್ಮು ಫಿಕ್ಸು ಕೇಳ್ತಾರೆ. ಮಾಡೆಲ್ ಪೇಪರಲ್ಲೂ ಇದೆ, 2024 ಇದೆ, 2025 ಇದೆ. ಅದಕ್ಕಿಂತ ಹಿಂದ್ಗಡೆ ಇರುವಂಥ ಪೇಪರ್ಗಳನ್ನು ನೋಡಿದ್ರೆ ಅದರಲ್ಲೂ ಕೂಡ ಇರುತ್ತೆ, ಈ ವರ್ಷನೂ ಕೂಡ ಬರುತ್ತೆ. ಸೊ ಮೋಸ್ಟ್ ಆಫ್ ದಿ ಚಾನ್ಸ್ ಇರುವಂಥದ್ದು ಜಿಮ್ ಸಾಬಿ ಇನ್ ಎ ಬಾರ್ಬರ್ ಶಾಪ್. ಸೊ ಆ ಪ್ರಾಬ್ಲಮನ್ನು ನೋಡ್ಕೊಂಡಿರಿ, ಯಾಕಂದರೆ 24-25 2 ಸಲಿನೂ ಕೂಡ ಅದೇ ಪ್ರಾಬ್ಲಮ್ಮು ರಿಪೀಟ್ ಆಗಿರೋದು. ಸೊ ಈ ಹಾರ್ಸ್ ಪೂಲ್ ಅಲ್ಗಾರಿದಮ್ ಅಂತ ಬಂದಾಗ ನೀವೇನೇನು ಗೊತ್ತಿರಬೇಕು ನಿಮಗೆ? ಫಸ್ಟ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಗೊತ್ತಿರಬೇಕು, ಅದರ ಜೊತೆ ಅಲ್ಗಾರಿದಮ್ ಗೊತ್ತಿರಬೇಕು. ಸರಿನಾ? ಈ 5 ಕಾನ್ಸೆಪ್ಟ್ಗಳು ನೀವು ಪರ್ಫೆಕ್ಟ್ ಆಗಬೇಕು. ಮಾಡ್ಯೂಲ್ 3 ಫುಲ್ ಮಾರ್ಕ್ಸನ್ನು ತಗೋಬೇಕು ಅಂತಂದರೆ ಇದರಲ್ಲಿ ಏನೇನು ಥಿಯರಿ ಪಾರ್ಟ್ ಇದೆ, ಹೀಪ್ ಸಾರ್ಟ್ ಇರ್ಬೋದು, ಅಲ್ಗಾರಿದಮು ಮತ್ತು ಟೈಮ್ ಕಾಂಪ್ಲೆಕ್ಸಿಟಿ, ಕೌಂಟಿಂಗ್ ಸಾರ್ಟ್ದು, ಹೀಪ್ ಸಾರ್ಟ್ದು, ಮತ್ತು AVL ಟ್ರೀದು ರೊಟೇಷನ್ಸ್ ಇರ್ಬೋದು, ಮತ್ತು ಹಾರ್ಸ್ ಪೂಲ್ ಅಲ್ಗಾರಿದಮ್. ಸೊ ಈ ಎಲ್ಲದನ್ನು ಕೂಡ ನಾನು PDF ಮಾಡಿದ್ದೀನಿ. ಸೊ ಆ PDF ನಿಮಗೆ ಥಿಯರಿ ಪಾರ್ಟು ಸಿಗುತ್ತೆ. ಬಟ್ ಪ್ರಾಬ್ಲಮ್ ಅಂತ ಬಂದಾಗ ನೀವು ವಿಡಿಯೋಗಳನ್ನು ನೋಡಬೇಕು. ಸೊ ಈ ಒಂದು ಪ್ಲೇಲಿಸ್ಟ್, ಇದು ಮೊದಲನೇ ವಿಡಿಯೋ ಪ್ಲೇಲಿಸ್ಟಲ್ಲಿ ಮಾಡ್ಯೂಲ್ 3. ಸೊ ಎರಡನೇ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ? ಕೌಂಟಿಂಗ್ ಸಾರ್ಟನ್ನು ಕೊಟ್ಟಿರ್ತೀನಿ. ಮೂರನೇ ವಿಡಿಯೋದಲ್ಲಿ ನಾನು ಹೀಪ್ ಸಾರ್ಟನ್ನು ಕೊಟ್ಟಿರ್ತೀನಿ. 4ನೇ ವಿಡಿಯೋ AVL ಟ್ರೀ. 5ನೇ ವಿಡಿಯೋ ಹಾರ್ಸ್ ಪೂಲ್ ಅಲ್ಗಾರಿದಮನ್ನು ಯಾವ ರೀತಿ ಸಾಲ್ವ್ ಮಾಡೋದು. ಸೊ 5 ವಿಡಿಯೋ ಇರ್ತವೆ ಈ ಒಂದು ಮಾಡ್ಯೂಲಲ್ಲಿ. ಈ 5 ವಿಡಿಯೋನ ನೋಡಿದ್ರೆ ನೀವು ಫುಲ್ ಆನ್ ಫುಲ್ ಮಾರ್ಕ್ಸನ್ನು ತಗೋಬೋದು. ಏನಾದ್ರೂ ಕೂಡ ನಿಮಗೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಬೇಕು, ಹಾರ್ಸ್ ಪೂಲ್ ಅಲ್ಗಾರಿದಮ್ ಇರ್ಬೋದು, AVL ಟ್ರೀ, ಹೀಪ್ ಸಾರ್ಟ್ ಇರ್ಬೋದು, ಅಥವಾ ಕೌಂಟಿಂಗ್ ಸಾರ್ಟ್, ಎಲ್ಲಾದ್ರದ್ದು ಕೂಡ 5-6
ಪ್ರಾಬ್ಲಮನ್ನು ಸಾಲ್ವ್ ಮಾಡಿರ್ತೀನಿ. ಸೊ ಆ ಎಲ್ಲ ವಿಡಿಯೋಗಳ ಲಿಂಕು ಕೂಡ ನಿಮಗೆ ಸಿಗ್ತವೆ. ಸೊ ನೀವೇನು ಮಾಡಿ, ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಟ್ಟು ಇನ್ನು ಉಳಿದಿರ್ತಾವಲ್ಲ ಕ್ವಶನ್ಸು, ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿರಿ. ಕರೆಕ್ಟ್ ಇದೆಯೋ ಇಲ್ವೋ ಅಂತ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಕರೆಕ್ಟ್ ಇದೆಯೋ ಇಲ್ವೋ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೋದು. ಏನಾದ್ರೂ ಮಿಸ್ಟೇಕ್ ಆಗಿದ್ರೂ ಕೂಡ ನಂದೇ ವಿಡಿಯೋ ಇದೆ, ಸೊ ನೀವು ನೋಡ್ಕೋಬೋದು. ಸೊ ಈಗ ನೀವು ನೋಡ್ಬೋದು ಮಾಡ್ಯೂಲ್ 3ದು ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಏನೇನೋ ಡಿಸ್ಪ್ಲೇ ಮಾಡಿದ್ದೆ ಬೋರ್ಡ್ ಮೇಲೆ, ಅದೇ ಡಿಸ್ಪ್ಲೇ ಆಗಿದೆ ಇಲ್ಲೂ ಕೂಡ. ಸೊ ಫಸ್ಟ್ ಟಾಪಿಕ್ಕು ಹೀಪ್ ಮೇಲೆ. ಸೊ ಹೀಪಲ್ಲಿ 2 ಥರ ಹೀಪ್ ಬರುತ್ತೆ, ಒಂದು ಮ್ಯಾಕ್ಸ್ ಹೀಪು, ಒಂದು ಮಿನ್ ಹೀಪು. ನೋಡಿ, ಮ್ಯಾಕ್ಸ್ ಹೀಪ್ ಅಂತ ಅಂದರೆ ಸಿಂಪಲ್, ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದಿರುತ್ತೆ ಅದು ರೂಟ್ ನೋಡನ್ನು ಅಕ್ವೈರ್ ಮಾಡಿರುತ್ತೆ. ಅದೇ ರೀತಿ ಮಿನ್ ಹೀಪ್ ಅಂತ ಅಂದ್ರೇನು, ಎಲ್ಲ ಎಲಿಮೆಂಟ್ಗಳಲ್ಲಿರುವಂತಹ ಮಿನಿಮಮ್ ಎಲಿಮೆಂಟ್ ಏನಾಗಿರುತ್ತೆ ರೂಟನ್ನು ಅಕ್ವೈರ್ ಮಾಡಿರುತ್ತೆ. ನೋಡಿ, ಅಲ್ಲಿ ಮಿನ್ ಹೀಪಲ್ಲಿ 1 ರೂಟನ್ನು ಅಕ್ವೈರ್ ಮಾಡಿದೆ. ಮ್ಯಾಕ್ಸ್ ಹೀಪಲ್ಲಿ ಏನಾಗಿದೆ ನೋಡಿ, 11 ಎಲ್ಲರಿಗಿನ್ನ ಬಿಗ್ಗರ್ ಎಲಿಮೆಂಟು. ಸೊ ಮ್ಯಾಕ್ಸ್ ಹೀಪಲ್ಲಿ 11 ಅಕ್ವೈರ್ ಮಾಡಿದೆ ರೂಟ್ ನೋಡನ್ನು. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಬರುವಂಥದ್ದು ಪ್ರಾಪರ್ಟೀಸು. ಸೊ ಪ್ರಾಪರ್ಟೀಸ್ ಅಂತ ಬಂದಾಗ ಮೇಜರಾಗಿ ಈ ಹೀಪ್ ಏನು ಮಾಡುತ್ತೆ ಅಂತಂದರೆ ಕಂಪ್ಲೀಟ್ ಬೈನರಿ ಟ್ರೀಯನ್ನು ಫಾಲೋ ಮಾಡುತ್ತೆ ಹೊರತು ಬೈನರಿ ಸರ್ಚ್ ಟ್ರೀಯನ್ನು ಅದು ಫಾಲೋ ಮಾಡಲ್ಲ. ನೋಡಿ, ಮೊದಲನೇ ಮತ್ತು 5th ಪಾಯಿಂಟನ್ನು ನೀವು ನೋಡಿದ್ರೆ ಸೊ ಗೊತ್ತಾಗುತ್ತೆ, ಇಟ್ ವಿಲ್ ಕಂಪ್ಲೀಟ್ಲಿ ಫಾಲೋ ದಿ ಕಂಪ್ಲೀಟ್ ಬೈನರಿ ಟ್ರೀ, ನಾಟ್ ದಿ ಬೈನರಿ ಸರ್ಚ್ ಟ್ರೀ. ಗೊತ್ತಾಯ್ತಾ? ಕಂಪ್ಲೀಟ್ ಬೈನರಿ ಟ್ರೀಯಲ್ಲಿ ಏನಾಗುತ್ತೆ, ಫಸ್ಟು ಆ್ಯಸ್ ಲೆಫ್ಟ್ ಆ್ಯಸ್ ಪಾಸಿಬಲ್ಲು ನಾವು ಫಿಲ್ ಮಾಡ್ತಾ ಬರ್ತೀವಿ ಎಲಿಮೆಂಟ್ಗಳನ್ನು ನೋಡ್ಗಳಿಗೆ. ಸೊ ಏನಾಗುತ್ತೆ, ಲಾಸ್ಟ್ ಲೆವೆಲಲ್ಲಿ ನಾವೇನು ಫಿಲ್ ಮಾಡ್ತಾ ಇರ್ತೀವಿ ಆವಾಗ ಶಾರ್ಟೇಜ್ ಆಫ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಆ ಒಂದು ಲೆವೆಲ್ ಕಂಪ್ಲೀಟ್ ಆಗ್ದಲೇ ಇರ್ಬೋದು. ನೆಕ್ಸ್ಟ್ ಬರುವಂಥದ್ದು ಹೀಪ್ ಆರ್ಡರ್ ಪ್ರಾಪರ್ಟಿ ಅಂತ ಬಂದಾಗ ಮ್ಯಾಕ್ಸ್ ಹೀಪಲ್ಲಿ ಏನಾಗಿರುತ್ತೆ, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ನೆಕ್ಸ್ಟ್ ಮಿನ್ ಹೀಪಲ್ಲಿ ಏನಾಗಿರುತ್ತೆ, ಪೇರೆಂಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್. ಹೈಟ್ ಆಫ್ ಹೀಪ್ ಅಂತ ಬಂದಾಗ ನೋಡಿ, ಹೈಟ್ ಆಫ್ ಹೀಪ್ ವಿತ್ ನೋಡ್ n ನಂಬರ್ ಆಫ್ ನೋಡ್ಸ್ ಇದ್ದಾಗ ಲಾಗ್ ಟು ದ ಬೇಸ್ ಟು n ಇರುತ್ತೆ. ನೆಕ್ಸ್ಟ್ ಏನಾದ್ರೂ ಕೂಡ ನೀವು ಇನ್ಸರ್ಟ್ ಮತ್ತು ಡಿಲೀಟ್ ಥರ ಆಪ್ರೇಷನ್ಸನ್ನು ಮಾಡ್ತೀರಾ ಅಂತ ಅಂದರೆ ಆರ್ಡರ್ ಆಫ್ ಲಾಗ್ n ಆಗಿರುತ್ತೆ. ಸರಿನಾ? ಎಫಿಷಿಯೆಂಟ್ ರೂಟ್ ಅಸೆಸ್ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ಮಿನ್ ಹೀಪಲ್ಲಿ ಏನಾಗಿರುತ್ತೆ, ಮಿನಿಮಮ್ ಎಲಿಮೆಂಟು ರೂಟನ್ನು ಅಸೆಸ್ ಮಾಡಿರುತ್ತೆ. ಮ್ಯಾಕ್ಸ್ ಹೀಪಲ್ಲಿ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಎಲಿಮೆಂಟು ರೂಟನ್ನು ಅಸೆಸ್ ಮಾಡಿರುತ್ತೆ. ಸಿಂಪಲ್. ನೆಕ್ಸ್ಟು ರೆಪ್ರೆಸೆಂಟೇಷನ್ ಆಫ್ ಹೀಪನ್ನು ತೋರಿಸಿದ್ದೀನಿ. ನೀವೇನಾದ್ರೂ ಇಂಡೆಕ್ಸ್ 0 ಇಂದ ಶುರು ಮಾಡಿದ್ರೆ ಡಿಫ್ರೆಂಟ್ ಆಗುತ್ತೆ, 1 ಇಂದ ಶುರು ಮಾಡಿದ್ರೆ ಇಂಡೆಕ್ಸಿಂಗನ್ನು ಡಿಫ್ರೆಂಟ್ ಆಗುತ್ತೆ. ಅದರದ್ದು 2 ಸಿನೆರಿಯೋನು ನೀವು ಬರೀಬೇಕು. ನೆಕ್ಸ್ಟ್ ಹೀಪ್ದು ನಾನು ಅಲ್ಗಾರಿದಮನ್ನು ಕೊಟ್ಟಿದ್ದೀನಿ. ಪ್ರಾಬ್ಲಮ್ ಬೇಕು ಅಂತಂದರೆ ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ಬೋದು. ಅಲ್ಲಿ ಹೀಪ್ ಸಾರ್ಟ್ದು ವಿಡಿಯೋ ಇದೆ. ನೆಕ್ಸ್ಟ್ ಕೌಂಟಿಂಗ್ ಸಾರ್ಟ್ದು ಕೂಡ ಅಲ್ಗಾರಿದಮ್ ಕೊಟ್ಟಿದ್ದೀನಿ. ಬೆಸ್ಟ್ ಕೇಸ್, ವರ್ಸ್ಟ್ ಕೇಸ್ ಮತ್ತು ಆ್ಯಾವ್ರೇಜ್ ಕೇಸ್, ಟೈಮ್ ಕಾಂಪ್ಲೆಕ್ಸಿಟಿ ಇದೆ, ನೀವು ಬರ್ಕೋಬೋದು ಅಷ್ಟೂ ಕೂಡ. ಆಮೇಲೆ ನೀವು ಇಲ್ಲಿ ಅಲ್ಗಾರಿದಮನ್ನು ನೋಡ್ತಾ ಹೋದರೆ ನಾನು ಸಿಂಪಲ್ ಅಲ್ಗಾರಿದಮನ್ನು ತೋರಿಸಿದ್ದೀನಿ. ನೀವು ಕೋರ್ಸ್ ಸ್ನಿಪೆಟ್ಟೇ ಬರೀಬೇಕು ಅಂತ ಏನಿಲ್ಲ, ಸಿಂಪಲ್ ಅಲ್ಗಾರಿದಮನ್ನು ಬರೀರಿ. ಸಿಂಪಲ್. ಇವಾಗ ಕೌಂಟಿಂಗ್ ಸಾರ್ಟ್ ಬರೀತಾ ಇದ್ದೀರಾ ಅಂತ ಅಂದರೆ ಕೌಂಟಿಂಗ್ ಸಾರ್ಟ್ ಪ್ರಾಬ್ಲಮನ್ನು ನೀವು ನೋಡ್ಕೊಳ್ರಿ. ಕೌಂಟಿಂಗ್ ಸಾರ್ಟ್ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡಿರ್ತೀರಾ ಅದನ್ನೇ ನೀವು ಟೆಕ್ಸ್ಟ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿ ಬರೀರಿ. ಅಷ್ಟೇ ಸಿಂಪಲ್ ಅಲ್ಗಾರಿದಮ್ ಅಂತ ಅಂದರೆ. ನೀವು ಕೋರ್ಸ್ ಸ್ನಿಪೆಟ್ಟೇ ಬರೀಬೇಕು ಅಂತ ಏನಿಲ್ಲ. ಸೊ ನೀವು ಏನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಾ ಅದನ್ನೇ ನೀವು ಥಿಯರಿ ಟೈಪಿಗೆ ಕನ್ವರ್ಟ್ ಮಾಡಿರಿ. ನೋಡಿರಿ, ಆ ಸ್ಕೂಲಲ್ಲೂ ಕೂಡ ಅಷ್ಟೇ, ನೀವು ಇದೇ ರೀತಿ ಬರೀಬೇಕು ಅಂತ ಏನಿಲ್ಲ. ನಾನು ಏನು ಪ್ರಾಬ್ಲಮನ್ನು ತೋರಿಸಿರ್ತೀನಲ್ಲ ಅದನ್ನೇ ನೀವು ಥಿಯರಿ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದ್ರಾತು. ಸ್ಟೆಪ್ 1 ಸ್ಟಾರ್ಟ್, ಸ್ಟೆಪ್ ಲಾಸ್ಟ್ ಏನಾಗಿರಬೇಕು, ಎಂಡ್ ಆಗಿರಬೇಕು. ಅದರ ಮಧ್ಯೆ ನೀವೇನೇನು ಪ್ರೊಸೀಜರನ್ನು ಮಾಡಿರ್ತೀರಾ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಅದನ್ನು ಬರೀರಿ ಅಷ್ಟೇ. ಫುಲ್ ಆನ್ ಫುಲ್ ಮಾರ್ಕ್ಸು ಸಿಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಸೊ ಈ ರೀತಿಯೇ ಕಲಿತಾ ಹೋಗಿ. ಇದರಲ್ಲೂ ಏನಾದ್ರೂ ಇಂಪಾರ್ಟೆಂಟ್ ಅಂತ ಹೇಳಬೇಕು ಅಂತಂದರೆ ಫಸ್ಟು ಆರ್ಸ್ಪೂಲ್ ಅಲ್ಗಾರಿದಮ್ ಪಕ್ಕಾ ಕಲಿಬೇಕು. ಎರಡನೇದಾಗಿ ನೀವು ಹೀಪ್ ಸಾರ್ಟ್ ಪ್ರಾಬ್ಲಮನ್ನು ಪಕ್ಕಾ ಕಲಿಬೇಕು. ಸೊ ಅದ್ರ ಜೊತೆ ಮೂರನೇದಾಗಿ ಇಂಪಾರ್ಟೆನ್ಸ್ ಬರುವಂಥದ್ದು AVL ಟ್ರೀ. ಸೊ ಫಸ್ಟ್ 2 ಇಂಪಾರ್ಟೆನ್ಸ್ ಇವು, ನೆಕ್ಸ್ಟ್ AVL ಟ್ರೀ. ಇವೆರಡು ಕಲಿದೇ ಇದ್ರೂ ಪರವಾಗಿಲ್ಲ, ಈ 3 ಕಾನ್ಸೆಪ್ಟ್ ಅಂತೂ ನಿಮಗೆ ಪಕ್ಕಾ ಗೊತ್ತಿರಬೇಕು. ನೋಡಿ, ಮಾಡಲ್ ಪೇಪರ್ 24, 25 ಎಲ್ಲದರಲ್ಲೂ ಕೂಡ ಈ 3 ಕಾನ್ಸೆಪ್ಟ್ ಫಿಕ್ಸ್ ಇದೆ. ಸರಿನಾ? ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಸೊ ಥ್ಯಾಂಕ್ ಯು.